ಬನಾರಸ್ ಶೈಲಿಯ ಚಾಟ್ಸ್, ಲಸ್ಸಿ ಈ ಥರದ್ದನ್ನು ನೀವೇನಾದರೂ ಟೇಸ್ಟ್ ಮಾಡಬೇಕು ಅಂದರೆ ಬನಾರಸ್ಗೆ ಹೋಗಬೇಕಾಗಿಲ್ಲ. ಹಾಗಾದರೆ ಎಲ್ಲಿ ಹೋಗಬೇಕು, ಎಲ್ಲಿ ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಬೆಂಗಳೂರಲ್ಲಿ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ತಿರ ಬನಾರಸಿಯ ಕಫೆ ಅಂತ ಒಂದಿದೆ. ಇಲ್ಲಿ ನಿಮಗೆ ಬನಾರಸ್ ಶೈಲಿಯ ಚಾಟ್ಸ್, ಲಸ್ಸಿ, ವಡಾಪಾವು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಟಮಾಟರ್ ಚಾಟ್, ಕಾಸ್ತ ಕಚೋರಿ, ಸ್ವೀಟ್ ಲಸ್ಸಿಗಳಂತೂ ಹೇಳೋದೇ ಬೇಡ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ. ನಾವೆಲ್ಲರೂ ಕೂಡ ತುಂಬಾ ಫುಡ್ಡನ್ನು ಎಂಜಾಯ್ ಮಾಡಿದ್ವಿ. ಚಾಟ್ಸ್ ಇರ್ಬೋದು, ಸ್ವೀಟ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಬನಾರಸಿಯ ಕಫೆ ಕೂಡ ಅಷ್ಟೇ ತುಂಬಾ ನೀಟಾಗಿ ಕ್ಲೀನಾಗಿತ್ತು. ನಾನು ಅಲ್ಲಿ ಹೋಗಿ ಏನೆಲ್ಲ ತಗೊಂಡೆ, ಏನೆಲ್ಲ ಟೇಸ್ಟ್ ಮಾಡಿದೆ ಅಂತ ಸಣ್ಣ ಪುಟ್ಟ ವೀಡಿಯೋಗಳನ್ನು ತಗೊಂಡಿದ್ದೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಚೋಲೆ ಸಮೋಸ ಚಾಟ್, ಕಚೋರಿ, ದಹಿ ಚಾಟ್ ಕೂಡ ತಗೊಂಡ್ವಿ, ಚೆನ್ನಾಗಿತ್ತು. ಹಾಗೆ ನಾನು ಟಮಾಟರ್ ಚಾಟ್ ಹೇಗೆ ಮಾಡ್ತಾರೆ ಅಂತ ಕೂಡ ವಿಡಿಯೋ ಮಾಡ್ತೀನಿ ಅಂತಂದಾಗ ಸ್ವಲ್ಪನೂ ಬೇಸರ ಮಾಡದೆ ನನಗೆ ಹೇಗೆ ಮಾಡೋದು ಅಂತ ತೋರಿಸಿದರು. ಆಲೂಗಡ್ಡೆ ಟೊಮೆಟೊ ಮಿಶ್ರಣವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾರೆ. ಆನಂತರ ಕಸ್ಟಮರು ಎಷ್ಟು ಬೇಕು ಅಂತ ಹೇಳ್ತಾರೋ ಹಾಗೆ ಬಿಸಿಯಾಗಿ ಟೊಮೆಟೊ ಚಾಟ್ ರೆಡಿ ಮಾಡಿ ಕೊಡ್ತಾರೆ. ಅಲ್ಲಿ ಬಂದಿರುವಂಥ ಕಸ್ಟಮರ್ಸ್ ಏನಂದರು, ಹಾಗೆ ಈ ಬನಾರಸಿಯ ಕಫೆ ಓನರ್ ಏನು ಮಾತಾಡಿದರು ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು ಅಥವಾ ಯಾವಾಗಲೂ ಫಸ್ಟ್ ಟೈಮ್ ಬರ್ತಿರೋದು. ಸೊ ನಾವು ಆರ್ಡರ್ ಮಾಡಿದ್ದು ಟೊಮ್ಯಾಟೊ ಚಾಟು. ಸೊ ಟುಡೇ ಸ್ಪೆಷಲ್ ಅಂತಿತ್ತು. ಓಕೆ, ಸೊ ಇಟ್ಸ್ ಗುಡ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಷ್ಟ ಆಯಿತಾ? ಥ್ಯಾಂಕ್ ಯು. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಬನಾರಸ್ ಸ್ಪೆಷಲ್ ಎಲ್ಲ ಫುಡ್ ಮಾಡ್ತೇವೆ ನಾವು. ಅದು ಬೆಸ್ಟ್ ಫಾಸ್ಟ್ ಮೂವಿಂದು ಟೊಮ್ಯಾಟೊ ಚಾಟ್. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಇದು ಬೆಂಗಳೂರಲ್ಲಿ ಬೇರೆ ಕಡೆ ಸಿಗಲ್ಲ, ಡಿಫ್ರೆಂಟ್ ಟೇಸ್ಟ್, ಅಥೆಂಟಿಕ್. ಇನ್ನು ಒಂದು ಚೋಲೆ ಆಲೂ ಟಿಕ್ಕಿ ಅದು ಚೆನ್ನಾಗಿರುತ್ತೆ. ಮತ್ತು ರಬಡಿ ಮಲೈ ಲಸ್ಸಿ, ಪಾವ್ ಭಾಜಿ, ಪರಾಟ. ಆ ಕಡೆ ಸ್ವಲ್ಪ ಲಸ್ಸಿ, ಸ್ವೀಟ್ ಐಟಮ್ ಜಾಸ್ತಿ, ಸ್ವೀಟ್ ಕಮ್ಮಿ ಮಾಡ್ತಾರೆ. ನಾನು ಇವಾಗ ಟೇಸ್ಟ್ ಮಾಡಬೇಕು. ನಿಮ್ಮ ಹೆಸರು ಹಾಗೆ ಹೋಟೆಲ್ ಹೆಸರು ಹೇಳಿ. ನಮ್ಮ ಹೆಸರು ಗೌರವ್ ಕುಮಾರ್. ಹೋಟೆಲ್ ಇದು ಬನಾರಸಿಯ ಕೆಫೆ, ಬನಶಂಕರಿ BDA ಕಾಂಪ್ಲೆಕ್ಸ್. ಕೇಳಿಸ್ಕೊಂಡ್ರಲ್ವಾ? ಹಾಗಾದರೆ ಬನಾರಸಿಯ ಶೈಲಿಯ ಚಾಟ್ಸ್ ಸವಿಬೇಕಾದ್ರೆ ಎಲ್ಲಿಗೆ ಬರಬೇಕು ಅಂತ ಗೊತ್ತಾಯ್ತಲ್ವಾ? ಅಂಗೂರಿ ರಸಮಲೈ ರಬಡಿ, ಹಾಗೆ ವೆರೈಟಿ ಆಫ್ ಲಸ್ಸಿ, ಜಾಮೂನು, ನೋಡಿ ಎಷ್ಟೊಂದು ವೆರೈಟೀಸ್ ಅಂತ ಹೇಳಿ ನೋಡಿದ್ರಲ್ವಾ? ನಾನು ಮ್ಯಾಂಗೋ ಲಸ್ಸಿ ಹಾಗೆ ಪಾನ್ ಲಸ್ಸಿ ಕೂಡ ಟೇಸ್ಟ್ ಮಾಡಿದೆ. ಪಾನ್ ಲಸ್ಸಿ ತುಂಬ ಚೆನ್ನಾಗಿತ್ತು. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಮೆನು ಲಿಸ್ಟ್ ಇತ್ತು. ನೀವು ಒಂದ್ಸಲ ಭೇಟಿ ಕೊಟ್ಟು ನಿಮಗಿಷ್ಟವಾದ ಚಾಟ್ ತಿಂದು ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ.